ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪೀಟರ್ ಜಿಟ್ಗುಪ್ಪ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಪೀಟರ್ ಜಿಟ್ಗುಪ್ಪ ಅವರು ಒಬ್ಬ ಯುವ ಚೈತನ್ಯ ನಾಯಕರಾಗಿ, ಒಂದು ಸಮಾಜದ ಶಕ್ತಿಯಾಗಿ ಅಷ್ಟೇ ಅಲ್ಲದೇ ಈ ಒಂದು ನಾಡಿನ ಭಾಷೆ ಮತ್ತು ಸಾಹಿತ್ಯವನ್ನು ಉಳಿಸುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡತಕ್ಕಂಥ ಒಬ್ಬ ಯುವ ನಾಯಕರು ಅಂತ ಯಾರಾದರೂ ಇದ್ರೆ ಅವರು ಪೀಟರ್ ಜಿಟ್ಗುಪ್ಪ ಅಂತ ನಾವೆಲ್ಲರೂ ಹೇಳಬೇಕಾಗ್ತದೆ. ಯಾಕಂದ್ರೆ ಎಲ್ಲಿವರೆಗೆ ನಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಉಳಿತದೋ, ಸಂಸ್ಕೃತಿ ಸಂಸ್ಕಾರವನ್ನು ಉಳಿತದೋ, ಅಲ್ಲಿವರೆಗೆ ಮಾತ್ರ ನಾವು ಜೀವಂತವಾಗಿರ್ತೀವಿ. ಅದಕ್ಕಾಗಿ ಯಾವಾಗಲೂ ಕೂಡ ನಮ್ಮ ನಾಡಿನ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಿರಂತರವಾದಂತಹ ಒಂದು ಹೋರಾಟ ಬಹಳ ಅವಶ್ಯಕತೆ ಇದೆ. ಇವತ್ತು ನಾವು ನೋಡ್ಬೋದು, ನಾವೆಲ್ಲರೂ ಒಂದು ಆಂಗ್ಲ ಭಾಷೆಗೆ ಮಾರು ಹೋಗ್ತಾ ಇದ್ದೀವಿ. ನಮ್ಮ ನಾಡಿನ ಭಾಷೆ ಮತ್ತು ಸಾಹಿತ್ಯ ಎಲ್ಲೋ ನಶಿಸಿ ಹೋಗ್ತಾ ಇದೆ ಅಂತಕ್ಕಂಥ ನೋವು ಪ್ರತಿಯೊಬ್ಬರಲ್ಲಿದೆ. ಆದರೆ ನಮ್ಮ ಮಾತೃಭಾಷೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಾವು ಸಂಸ್ಕಾರಯುತವಾಗಿ ಇರಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಪೀಟರ್ ಜಿಟ್ಗುಪ್ಪ ಅವರು ಈ ರಕ್ಷಣಾ ವೇದಿಕೆ ಮುಖಾಂತರ ಅನೇಕ ತಮ್ಮ ಯುವ ಮಿತ್ರರನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಇವತ್ತೇನೆಂದ್ರೆ ನಮ್ಮ ಭಾಷೆ ಮತ್ತು ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಿರಂತರವಾದಂತಹ ಹೋರಾಟವನ್ನ ಪೀಟರ್ ಜಿಟ್ಗುಪ್ಪ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಏನಂತಂದ್ರೆ ಆ ದೇವರು ಅಷ್ಟೇ ಅಲ್ಲದೆ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಎಲ್ಲಿ ಯಾರಿಗೆ ಒಂದು ನೋವಾದರೆ, ಯಾರಿಗೆ ಒಂದು ಅನ್ಯಾಯ ಆದರೆ ಅಲ್ಲಿ ಪೀಟರ್ ಜಿಟ್ಗುಪ್ಪ ಅವರು ಹೋಗಿ ನಿಲ್ತಕ್ಕಂಥ ಕೆಲಸ ಇವತ್ತು ಪೀಟರ್ ಜಿಟ್ಗುಪ್ಪ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ದೇವರು ಅವರಿಗೆ ಸದಾ ಈ ಒಂದು ನಿಟ್ಟಿನಲ್ಲಿ ಬೆಳಿಲಿಕ್ಕೆ ಅವರಿಗೆ ಒಂದು ಆಯುಷು ಆರೋಗ್ಯ ಕೊಟ್ಟು ಆ ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ, ಮತ್ತೊಮ್ಮೆ ಪೀಟರ್ ಜಿಟ್ಗುಪ್ಪ ಅವರಿಗೆ ಹುಟ್ಟುಹಬ್ಬದ ನಿಮಿತ್ತ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನಪ್ರಿಯ ವೈದ್ಯರಿಗೆ ಧನ್ಯವಾದಗಳು. ಪೀಟರ್ ಜಿಟ್ಗುಪ್ಪಣ್ಣನವರ ಬಗ್ಗೆ ಅವರು ನೋಡಿದ್ದು ತಿಳಿದಿದ್ದು ಹೇಳಿದ್ದಾರೆ.